Everyone, Namaste and welcome back to my YouTube channel, Akshita Nayak. Yes, this is my birthday. ನಾನು ಎಷ್ಟು ಇಯರ್ ಓಲ್ಡ್ ಆಗಿನಂತ ನನ್ನ ಬಾಯಿಲಿ ಅಂತ ನಾ ಹೇಳಲ್ಲ ಬಿಕಾಸ್ ನಂಗೆ ಇಷ್ಟ ಇಲ್ಲ ನಿಮ್ಗೆ ಅದು ನೋಡ್ಬೇಕಂತ ನಾನು ಡೇಟ್ ಆಫ್ ಬರ್ತ್ ನಾನು ಆಲ್ರೆಡಿ ಒಂದು ವಿಡಿಯೋನಾಗ ಹಾಕೀನಿ. ಆ ವಿಡಿಯೋ ಲಿಂಕ್ ನಾನು ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಾಗ ಹಾಕಿರ್ತೀನಿ, ಅದನ್ನು ಹೋಗಿ ಚೆಕ್ ಮಾಡಿರಿ. ಸೊ ನಿಮ್ಗೆ ಈಸಿಲಿ ಆರಾಮ್ಸೆ ನನ್ನ ಏಜ್ ಎಷ್ಟಂತ ಇವಾಗ ಗೊತ್ತಾಗತ್ತೆ. ಸೊ ಎವ್ರಿ ಟೈಮ್ ನಾನು ಏನು ಮಾಡ್ತಿದ್ದೆ ಅಂತಂದ್ರೆ ಮಸ್ತಾಗಿ ಜಳಕ ಮಾಡ್ಕೊಂಡು ಬೆಳಗ್ಗೆ ಎದ್ದು ಹೊಸ ಬಟ್ಟೆ ಹಾಕೊಂಡು ಸಮ್ಟೈಮ್ಸ್ ದೇವ್ರಿಗೆ ನಮಸ್ಕಾರ ಮಾಡ್ತಿದ್ದೆ, ಸಮ್ಟೈಮ್ಸ್ ನೋ. ಫುಲ್ ಎಕ್ಸೈಟ್ಮೆಂಟ್ ಒಳಗಡೆ ಮಸ್ತಾಗಿ ಹೊಸ ಡ್ರೆಸ್ ಹಾಕೊಂಡು ವಿಡಿಯೋಸ್ ಶೂಟ್ ಮಾಡಿ ಮಸ್ತಾಗಿ ಕಪ್ ಕೇಕ್ಸ್ ಇಲ್ಲ ಕೇಕ್ ತೊಗೊಂಡು ನಾನು ನಾರ್ಮಲಾಗೆ ಬೆಳಗ್ಗೆ ವಿಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಿದ್ದೆ. ಬಟ್ ದಿಸ್ ಇಯರ್ ಲೈಕ್ ವೆರಿ ನಾರ್ಮಲ್, ವೆರಿ ಕ್ಯಾಶುವಲ್ ಡೇ. ಸೊ ಇಟ್ ಶೋಸ್ ದ್ಯಾಟ್ ಐ ಆಮ್ ಮೆಚ್ಯೂರ್ಡ್ ನೌ. ನಾನು ಭಾಳ ಮೆಚ್ಯೂರ್ಡ್ ಆಗಿಬಿಟ್ಟೀನಿ, ರೈಟ್? ಓಕೆ, ಥ್ಯಾಂಕ್ ಯು. ಬರ್ಲಿಗತ್ತಿ ಎಲ್ಲರೂ ಮೆನ್ಷನ್ ಮಾಡ್ಲಿಕ್ಕದಾರ. ಓಕೆ ಫೈನ್. ಹೆಂಗಂತಂದ್ರೆ ನಂದು ಹಾಫ್ ಡೇ ಅಲ್ಲೇ ಸ್ಪೆಂಡ್ ಆಯ್ತು. ಇವಾಗ 1-2 ಗಂಟೆ ಆಯಿತು ನಾನು ಸ್ನಾನ ಮಾಡ್ಕೊಂಬಂದೀನಿ. ಯು ಕ್ಯಾನ್ ಸಿ ಸ್ನಾನ ಮಾಡಿದಾಗ ಕೂದಲ ನಂಗೆ ಭಾಳ ಇಷ್ಟ ಆಗುತ್ತೆ. ಸೊ ಮಸ್ತಾಗೆ ಲಿಪ್ ಬಾಮ್ ಹಚ್ಕೊಂಡು ಜಸ್ಟ್ ಹಿಂಗೆ ಓಪನ್ ಹೇರ್ ಬಿಟ್ಕೊಂಡು ನಾನು ನಿಮ್ಮ ಕಡೆ ಕೂತ್ಬಿಟ್ಟಿರಿ ನನ್ನ ಬರ್ತ್ಡೇ ಬಗ್ಗೆ ಡಿಸ್ಕಷನ್ ಮಾಡ್ಬೇಕಂತ. ಇಲ್ಲಿ ಮಟ ಅಂತೂ ಅದೇ ಮಾಡೀನಿ. ನೆಕ್ಸ್ಟ್ ಏನು ಮಾಡಬೇಕು ನನಗೆ ಗೊತ್ತಿಲ್ಲ. ಲೆಟ್ಸ್ ಸಿ ನೆಕ್ಸ್ಟ್ ಏನು ಮಾಡ್ತೀನಂತೆ. ಬೆಳಗ್ಗೆಯಿಂದ ಮೊಬೈಲ್ ನೋಡಿ ಲೈಕ್ ನಿಮ್ಮ ಮಸ್ತ್ ಲವೇಬಲ್ ಮೆಸೇಜಸ್ ನೋಡಿ ಕಣ್ಣು ನಾನು ಹಿಂಗೆ ಮೊಬೈಲಿಂದ ಹಿಂಗೆ ತೆಗ್ದೇ ಇಲ್ಲ. ಅದಕ್ಕೆ ಕಣ್ಣು ಸಾಕತ್ಬಿಟ್ಟಾವ. ಸೊ ಸ್ವಲ್ಪ ಮಲ್ಕೊಳ್ಳೋಣ ಅಂತ. ಬಟ್ ನಿದ್ದೆ ಬರಲ್ಲ ನಂಗೆ ಮಧ್ಯಾಹ್ನ. ನಾನೀಗ ಹಾಕ್ಕೊಂಡಿರೋದು ಇದು ಟೀ ಶರ್ಟ್. ಇದು ನಂದು ಹಳೆ ಕಂಪ್ನಿ ಒಳಗಡೆ ಸ್ಪೋರ್ಟ್ಸ್ ಆ್ಯಕ್ಟಿವಿಟೀಸ್ ಅಂತ ಇರ್ತಿತ್ತು, ಅದನ್ನು ಹಾಕ್ಕೊಂಡೀನಿ. You can see how much I love my old company because ಕ್ಲಾತ್ ಮಟೀರಿಯಲ್ ಸೀರಿಯಸ್ಲಿ ಬೆಸ್ಟ್ ಐತಿ, ದ ಬೆಸ್ಟ್. ಅದಕ್ಕೆ ನಾನು ಮನೆಯೊಳಗೆ ಹಾಕೊಳಕ್ಕೆ ನಾನು ಈ ಬಟನ್ ಯೂಸ್ ಮಾಡ್ಲಿಕ್ಕತ್ತೀನಿ. ಸೊ ಎಸ್, ಈ ಇಯರ್ ಜಸ್ಟ್ ನಾರ್ಮಲಿ ಬೆಳಗ್ಗೆ ಎದ್ದೆ, ಫೋನ್ ಚೆಕ್ ಮಾಡಿದೆ, ಯಾರೂ ಕಾಲ್ ಮಾಡಿರಲಿಲ್ಲ. ನಾರ್ಮಲ್, ಇಟ್ಸ್ ನಾರ್ಮಲ್. ನೆಕ್ಸ್ಟ್ ಓಕೆ ಫೈನ್ ಅಂತ ಹೇಳಿ ನಾನು ಎಕ್ಸಸೈಸ್ ಮಾಡಿದೆ. ಅದಾದಮೇಲೆ ನಾರ್ಮಲಾಗಿ ಅಡುಗೆ ಮಾಡಿದೆ. ಅಡುಗೆ ಆದಮೇಲೆ ಕಾಲ್ಸ್ ಬರೋಕ್ಕೆ ಸ್ಟಾರ್ಟ್ ಆದವು, ಅಟೆಂಡ್ ಮಾಡಿದೆ. ಓಕೆ, ನಂಗೆ ಅವಾಗ ಫೀಲ್ ಆಯ್ತು ಸ್ವಲ್ಪ ಓಕೆ ಇವತ್ತು ನನ್ನ ಬರ್ಡೇ ಐತೆ. ಓಕೆ ಫೈನ್. ನಾನು ಜಳಕ ಮಾಡಲಿಲ್ಲ. ಸೊ ಬಟ್ಟೆ ವಾಶ್ ಮಾಡಿದೆ, ಸ್ವಲ್ಪ ಮೊಬೈಲ್ ಹಿಡಿದೆ, ನೋಡ್ತೀನಿ. ಧನ್ ವಾವ್, ಯು ಗೈಸ್ ಆರ್ ರಿಯಲಿ ಅಮೇಝಿಂಗ್. ನೀವೆಲ್ಲರೂ ನನಗೆ ಮೆಸೇಜ್ ಮಾಡಾಕತ್ತೀರಿ ಹ್ಯಾಪಿ ಬರ್ತ್ಡೇ ಅಂತ, ವಿಶ್ ಮಾಡಾತ್ರಿ ಸ್ವಲ್ಪ ಜನ, ಮೆನ್ಷನ್ ಮಾಡಾದ್ರಿ ಸ್ವಲ್ಪ ಜನ, ಫುಲ್ ನಾರ್ಮಲ್ DMs ಮಾಡಾಕತ್ರಿ. ವಾವ್, ಐ ಆಮ್ ರಿಯಲಿ ಥ್ಯಾಂಕ್ಫುಲ್. ಆಗ ನಮ್ಮ ಊರೊಳಗೆ ಹೊರಗೆ ಫುಲ್ ಮಳೆ. ನಾನು ಬಟ್ಟೆ ವಾಶ್ ಮಾಡಿ ಎಲ್ಲ ಒಳಗೆ ಹಾಕಿ ಬಂದೀನಿ. ಒಳಗೆ ಬಂದು ಸ್ನಾನ ಮಾಡಿ ಇನ್ನೇನು ಊಟ ಮಾಡ್ಬೇಕನ್ನತ್ತೀನಿ. ಮಳೆ ಬಂತು ಅಂತ ಮಳೆ ಸ್ಟಾರ್ಟ್ ಆಯ್ತು. ಸ್ಟಿಲ್ ಇಟ್ಸ್ ರೇನಿಂಗ್ ಔಟ್ಸೈಡ್. ಮಸ್ತಾಗೆ ಥಂಡೊಳಗೆ ಹೆಂಗಂದ್ರೆ ನಾನು ಲಾಸ್ಟ್ ಟೈಮ್ ಏಪ್ರಿಲ್ ಲಾಸ್ಟ್ ಎಂಡ್ ಲೈಕ್ ಏಪ್ರಿಲ್ 31st ವಿಡಿಯೋ ಮಾಡಿದ್ದೆ. ಬಿಸಿಲು ಭಾಳ ಇತ್ತು ಬಿಜಾಪುರ್ನಾಗಂತ. ಮೇನಾಗ ನೋಡ್ರಿ ಬಿಸಿಲಿರೋ ಟೈಮಿಗೆ ಮಳೆ ಬರೋದೈತಿ, ಇನ್ನು ಮಳೆ ಬರೋ ಟೈಮಿಗೆ ಏನಾಗ್ತೈತಿ, ಮಳೆ ಬರೋದಿಲ್ಲ. ಭಾಳ ಕೆಟ್ಟಾಗ್ಲಿಕ್ಕತ್ತೈತಿ. ಎನಿಹೌ ನೋಡೋಣ ನೆಕ್ಸ್ಟ್ ಪ್ರಾಸೆಸ್ ಏನು ಮಾಡ್ತೀನಿ. ಇನ್ ಕೇಸ್ ಏನು ಮಾಡಿದ್ರೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ, ಮಾಡಿಲ್ಲ ಅಂದ್ರೆ ಶೇರ್ ಮಾಡ್ತೀನಿ. ಓಕೆ, ಆ್ಯಂಡ್ ಬೈ ದ ವೇ ನಂಗೆ ಯಾರ್ಯಾರು ವಿಶ್ ಮಾಡ್ಲಿಕ್ಕತ್ತೀರಿ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ವಿಶ್ ಮಾಡದೇ ಇರಲಿ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಬಿಕಾಸ್ ನೀವು ಬರ್ತೀರಿ, ನನ್ನ ವಿಡಿಯೋ ನೋಡತ್ತೀರಿ. ಸೊ ಥ್ಯಾಂಕ್ ಯು ಸೋ ಮಚ್, ಅದಕ್ಕೂ ಥ್ಯಾಂಕ್ ಯು ಸೋ ಮಚ್. ಸೊ ದಿಸ್ ಇಸ್ ಮೈ ನಾರ್ಮಲ್ ಕ್ಯಾಶುವಲ್ ಡೇ ಆಫ್ ಮೈ ಬರ್ತ್ಡೇ ಇಯರ್ 2025. ಈ ಇಯರ್ ಸ್ವಲ್ಪ ದುಃಖ ಆಗಿದೆ, ನೆಕ್ಸ್ಟ್ ಇಯರ್ ಇನ್ನೂ ಜಾಸ್ತಿ ದುಃಖ ಆಗ್ಬಿಡ್ತೀನಿ ನಾನು. ನನಗೆ ಇಷ್ಟನೇ ಆಗತ್ತಿಲ್ಲ. ಹಿಂಗೆ ಬರ್ಕೋದು 30 ಏಜ್ ಆಗ್ಬಿಡ್ತೈತೆ ನಂದು. ಅವಾಗ ನಾ ಮಾಂಚಿಗೆ ಆಗೋಗ್ಬಿಡ್ತೀನಿ. ಅಯ್ಯೋ, ಅಲ್ಲ ಇಷ್ಟು ಹಿಂಗೆ ಏಜ್ ಆಗಕತ್ತಿದ್ರೂ ಮಂದಿ ನಮಗೆ ಇಷ್ಟು ಏಜ್ ಆಗೈತೆ ಅಂತ ಹೇಳಂಗಿಲ್ಲ. ಅದೊಂದು ಪ್ಲಸ್ ಪಾಯಿಂಟ್ ಐತಲ್ಲ. ಸೊ ಯೋಗ ಮಾಡೋಣಂತ, ವರ್ಕೌಟ್ ಮಾಡೋಣಂತ, ಹೆಲ್ದಿ ಆಗಿರೋಣಂತ. ಇನ್ ಕೇಸ್ ನಿಮಗೆ ನನ್ನ ಜೊತೆ ಯೋಗ ಮಾಡಬೇಕು, ಇಲ್ಲ ನನ್ನ ಯೋಗ ಅಪ್ಡೇಟ್ಸ್ ನೋಡ್ಬೇಕಂದ್ರೆ ನಾನು ನನ್ನ ನಾರ್ಮಲ್ ಪೇಜ್ನ ಈಗ ಅಪ್ಡೇಟ್ ಮಾಡತ್ತಿಲ್ಲ. ನಾನೀಗ ನಂದು ಇನ್ನೊಂದು ಯೋಗ ವಿತ್ ಅಕ್ಷತಾ ನಾಯಕ್ ಅಂತ ಐತಿ, ಆ ಪೇಜ್ನ ಲಿಂಕ್ ಕೊಟ್ಟಿರ್ತೀನಿ, ಚೆಕ್ ಮಾಡಿರಿ. ಅಲ್ಲಿ ನಾನು ಎವ್ರಿ ಡೇ ಅಪ್ಡೇಟ್ ಮಾಡ್ತಿರ್ತೀನಿ, ಲೈಕ್ ಏನು ಮಾಡ್ತೀನಿ ಏನಿಲ್ಲ ಆ ಥರ. ನಿಮ್ಮ ಸಪೋರ್ಟ್ ಜಾಸ್ತಿ ಇತ್ತಂದ್ರೆ ಹೋಪ್ಫುಲಿ ನಾನು ಆನ್ಲೈನ್ ಕ್ಲಾಸಸ್ ತೊಗೊಳಕ್ಕೆ ಟ್ರೈ ಮಾಡ್ತೀನಿ. ಮಸ್ತಾಗಿ ಇಬ್ಬರು ನೀಟಾಗಿ ಎಕ್ಸಸೈಸ್ ಮಾಡೋಣ, ಹೆಲ್ದಿ ಆಗಿರೋಣ.
ಸ್ಕಿನ್ ಗ್ಲೋ ಇಟ್ಕೊಳ್ಳೋಣ. ಫುಲ್ ಕಡಿಮೆ ಏಜ್ ಕಾಣಿಸೋ ಹಂಗೆ ನಾವು ನಮಗೊಂದು 30-40 ಏಜ್ ಆಗಿದ್ರೂ ಮಂದಿ ನಮಗೈತಲ್ಲ, ನೀ ಎಷ್ಟು ಸಣ್ಣಕ್ಕಿದೀಯವ 20-25 ಅಂತ ಅಂತಾರಲ್ಲ ನಿನಗೆ, ಆ ಥರ ಹೇಳ್ಬೇಕು. ಸೊ ಅದಕ್ಕೆ ಯೋಗ ಮಾಡೋಣ ಅಂತ. ನನ್ನ ಪ್ರಮೋಷನಿಗಂತ ಒಂದು ಪ್ರಾಡಕ್ಟ್, ಲೈಕ್ ನಾನು ಯಾವ್ದು ಪ್ರಮೋಷನ್ ಮಾಡಿದ್ರೂ ಫಸ್ಟ್ ನಾನು ಯೂಸ್ ಮಾಡ್ತೀನಿ. ಯೂಸ್ ಆದಮೇಲೆ ರಿಸಲ್ಟ್ ನನಗೆ ಮಸ್ತ್ ಅನ್ನಿಸ್ತಂತಂದ್ರೆ ನಾನು ಆಮೇಲೆ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಸೊ ಇನ್ನು ನಾನು ಶೂಟೇ ಮಾಡಿಲ್ಲ. ಆ್ಯಕ್ಚುಲಿ ಇನ್ಸ್ಟಾಗ್ರಾಮಿಗೆ ಇದ್ದಿದ್ದು ಶೂಟ್ ಮಾಡೇ ಇಲ್ಲ. ಬಟ್ ಸ್ಟಿಲ್ ಇದೊಂದು ಪ್ರಾಡಕ್ಟ್ ನನಗೆ ಓನರ್ ಕೊಟ್ಟಿದ್ರು. ಆ್ಯಂಡ್ ದಿಸ್ ಲುಕ್ಸ್ ರಿಯಲಿ ಗುಡ್. ಲೈಕ್ ನೋಡಿದ ಕೂಡ ನಂಗೆ ಹೆಂಗೆ ಫುಲ್ ಲೈಟ್ ವೇಟ್ ಐತಿ, ಹಲ್ಕ. ಈ ಕ್ರೀಮ್ ನನಗೆ ಅವರು ಯೂಸ್ ಮಾಡಿರಿ, ಇಲ್ಲಾಂದ್ರೆ ಯಾರ್ದು ಡಾರ್ಕ್ ಸ್ಕಿನ್ ಐತಿ, ಲೈಕ್ ಸ್ಕಿನ್ ಮೇಲೆ ಏನಾದರೂ ಪಿಂಪಲ್ಸ್ ಆಗಿ ಅದು ಪ್ಯಾಚಸ್ ಏನಾದರೂ ಉಳ್ದಿತ್ತಂದ್ರೆ, ಸೊ ಸ್ಕಿನ್ ಗ್ಲೋ ಆಗ್ಬೇಕಂತ ಹೇಳಿ ಅವ್ರು ನನಗೆ ಒಂದು ಪ್ರಾಡಕ್ಟ್ ಕೊಟ್ಟಿದ್ರೆ. ನನ್ನ ಕಡೆ ಹಂಗೆ ಯೂಸ್ ಮಾಡಿಸೋ ಅಂಥವ್ರು ಪರ್ಸನ್ ಇರಲಿಲ್ಲ. ಸೊ ನಾನೇ ಒಂದು ಸ್ವಲ್ಪ ಬಿಜಾಪುರಿಗೆ ವಾಪಸ್ ಬಂದ ಕೂಡಲೇ ಲೈಕ್ 1-2 ವೀಕ್ಸ್ ನನಗೆ ಸೆಟಲ್ ಆಗೋಕ್ಕೆ ಟೈಮ್ ಬೇಕಾಯ್ತು. ಸೊ 2 ವೀಕ್ಸ್ ನನಗೆ ಭಾಳ ಅಂದ್ರೆ ಭಾಳ ಪ್ರಾಬ್ಲಮ್ ಆಯ್ತು ಬಿಜಾಪುರಿಗೆ ವಾಪಸ್ ಬಂದು ಸೆಟಲ್ ಆಗ್ಲಿಕ್ಕೆ. ಸೊ ಅವಾಗ ಏನಾಗ್ಬಿಟ್ಟಿದೆ, ನನಗೆ ನನ್ನ ಸ್ಕಿನ್ ಸ್ವಲ್ಪ ಡಾರ್ಕ್ ಆಗಕ್ಕೆ ಸ್ಟಾರ್ಟ್ ಆಯ್ತು. ಭಾಳ ಅಂದ್ರೆ ಭಾಳ. ಇವತ್ತು May 22 ಐತಿ, ಬಟ್ ನಾನು ಇಲ್ಲಿ ಆಲ್ಮೋಸ್ಟ್ 1 ಮಂತ್ ಮೇಲೆ ಆಯ್ತು ಶಿಫ್ಟ್ ಆಗಿ. ಸೊ ಸ್ಟಾರ್ಟಿಂಗ್ ಏನು ಏಪ್ರಿಲ್ ಮಂತ್ರಾಗ ನಾನು ಬಂದಿದ್ದೆ, ಭಾಳ ಕೆಟ್ಟ ನನಗೆ ಟ್ಯಾನ್ ಆಗಿಬಿಟ್ಟಿತ್ತು ಸ್ಕಿನ್ ಫುಲ್. ಅದಕ್ಕೆ ನಾನು ಓಕೆ ಫೈನ್, ನಾನೇ ಟ್ರೈ ಮಾಡಿ ನೋಡ್ತೀನಿ ಅಂತ ಹೇಳಿ ತೊಗೊಂಡೆ ಪ್ರಾಡಕ್ಟ್. ಆ್ಯಂಡ್ ದ ಪ್ರಾಡಕ್ಟ್ ಈಸ್ ದಿಸ್ ಒನ್. ಇದ್ರದ್ದು ಫುಲ್ ಡೀಟೇಲ್ ನಾನು ಏನೈತೆ ಅನ್ನೋದು ನಾನು ಇನ್ಸ್ಟಾನಾಗ ಹಾಕ್ತೀನಿ, ಅವಾಗ ಚೆಕ್ ಮಾಡಿರಿ. ಇವಾಗ ನಾನು ಜಸ್ಟ್ ನಿಮ್ಗೆ ಆ್ಯಕ್ಚುಲ್ ರಿವ್ಯೂ ಹೇಳಲಿಕ್ಕತ್ತೀನಿ. ನಂಗೆ ಯಾವುದೇನು ಇಷ್ಟ ಆಗ್ತೈತೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಸೊ ಇದ್ರ ಹೆಸರು ಡಾಕ್ಟರ್, ಇದು ನ್ಯಾಚುರಲ್ ಐತಿ. ಸೊ ಅವ್ರು ನನಗೆ ಏನೋ ಮಾಯ್ಶ್ಚರೈಸರ್ ಮಿಕ್ಸ್ ಮಾಡಿ ಕೊಟ್ರು. ಓಕೆ ಫೈನ್ ಅಂತ ಒಂದು 15 ಡೇಸ್ ಯೂಸ್ ಮಾಡೋದು ಕೊಟ್ಟಾರ. ನಂಗೆ 2 ಡೇಸ್ ಒಳಗಡೆ ನನ್ನ ಸ್ಕಿನ್ ಮಸ್ತ್ ಅನ್ಸಾತು. ಲೈಕ್ ರಾತ್ರಿ ಹಚ್ಕೊಂಡು ಮಲ್ಕೋಬೇಕಾ, ಅವ್ರು ಒಂದು ಸೋಪ್ ಕೊಟ್ಟಾರ, ವೆಯ್ಟ್ ಇಟ್ ಈಸ್ ಇದು ರೈಸದ್ದು ಏನೋ ಸೋಪ್ ಐತಿ. ಸೊ ಬೆಳಗ್ಗೆ ಎದ್ಕೊಳ್ಳಿ ಇದನ್ನು ಫೇಸ್ ವಾಶ್ ಮಾಡ್ಕೋಬೇಕಂತಂದ್ರೆ ಸೀರಿಯಸ್ಲಿ ನಾನು ಇಷ್ಟು ಜಲ್ದಿ ಹಸರು ನೋಡೇ ಇಲ್ಲ. ನನ್ನ ಸ್ಕಿನ್ ಇಷ್ಟು ಮಸ್ತ್ ಅನ್ಸತ್ತಲ್ಲ. ಐ ಫೆಲ್ಟ್ ರಿಯಲಿ ಗುಡ್. ಅದಕ್ಕೆ ನಾನೇನು ಪ್ರಮೋಷನ್ ಮಾಡೋಕ್ಕಿಂತ ಫಸ್ಟೇ ನಿಮ್ಮ ಜೊತೆ ರಿವೀಲ್ ಮಾಡಿಬಿಟ್ಟೆ. ಇದನ್ನು ಫುಲ್ ಇನ್ ಡೀಟೇಲಾಗೆ ಹೆಂಗೆ ಯೂಸ್ ಮಾಡ್ತೀವಂತ ನಾನು ಇನ್ಸ್ಟಾಗ್ರಾಮ್ದಾಗ ರೀಲ್ ಅಪ್ಲೋಡ್ ಮಾಡ್ತೀನಲ್ಲ, ಅವಾಗ ಚೆಕ್ ಮಾಡಿರಿ. ಆ್ಯಂಡ್ ಅವಾಗ ನಾನು ಅವ್ರದ್ದು ಸ್ಟೋರ್ ಬಗ್ಗೆ, ಕಾಲ್ ನಂಬರ್ ಬಗ್ಗೆ ಎಲ್ಲ ಕೊಟ್ಟಿರ್ತೀನಿ. ಅವಾಗ ನೀವು ಹೋಗಿ ಬೈ ಮಾಡಿ ಟ್ರೈ ಮಾಡಿರಿ. ಪ್ರಾಸೆಸ್ ಲೈಕ್ ಆಲ್ಮೋಸ್ಟ್ ಆಗ್ಬಿಟ್ಟಿದೆ ನನಗೆ. ಇದನ್ನು ಯೂಸ್ ಮಾಡೋಕತ್ತೆ 10 ಡೇಸ್ ಮೇಲೆ ಆಯ್ತು. ಸೊ ದ ರಿಸಲ್ಟ್ ಈಸ್ ರಿಯಲಿ ಗುಡ್. ಭಾಳ ದಿನದಿಂದ ನೀವು ನನ್ನ ಬಗ್ಗೆ ಗೊತ್ತಿರ್ತದ್ರೆ ನಿಮ್ಗೆ ಆಲ್ರೆಡಿ ಗೊತ್ತಿರ್ತೈತೆ. ನಾನು ಆ್ಯಕ್ಚುಲ್ ರಿವ್ಯೂ ಕೊಡ್ತಿರ್ತೀನಿ ಅಂತ. ಚಲೋ ಐತಂದ್ರೆ ಚಲೋ ಅಂತೀನಿ, ಕೆಟ್ಟಿತ್ತಂದ್ರೆ ಕೆಟ್ಟ ಅಂತೀನಿ. ಆ್ಯಂಡ್ ದಿಸ್ ಇಸ್ ಲೈಕ್ ನಂಗೆ ಓನರ್ ಇನ್ನೂ ಏನು ಪೇ ಮಾಡಿಲ್ಲ. ಬಟ್ ಸ್ಟಿಲ್ ಐ ಆಮ್ ಶೇರಿಂಗ್ ವಿತ್ ಯು ಗೈಸ್ ಬಿಕಾಸ್ ಐ ಲವ್ ದಿಸ್ ಪ್ರಾಡಕ್ಟ್. ರಿಯಲಿ ಐ ಲವ್. ಎಸ್ ಗೈಸ್, ಐ ಆಮ್ ಫೈನಲಿ ಗೆಟಿಂಗ್ ರೆಡಿ. ಈ ಕಡೆ ಬ್ಲ್ಯಾಕ್ ಕಾಣಿಸ್ತೈತಿ, ಅಡ್ಜಸ್ಟ್ ಮಾಡ್ಕೊರಿ. ಎದಕ್ಕೆ ಸುಮ್ಮನೆ ಡೇ ವೇಸ್ಟ್ ಮಾಡುವಂತ ಇಡೀ ದಿನ ಸುಮ್ಮ ಟೈಮ್ ಪಾಸ್ ಮಾಡಿ ಈಗ ಫೈನಲಿ ರೆಡಿ ಆಗತ್ತೀನಿ. ಹೊರಗಡೆ ಹೋಗಿ ಡಿನ್ನರ್ ಮಾಡ್ಕೊಂಬರ್ಬೇಕಂತ. ಸೊ ಲೆಟ್ಸ್ ಗೆಟ್ ರೆಡಿ. ರೆಡಿ ಆಗಬೇಕಂತಿರ್ತೈತಲ್ಲ ಹಾಗೆ ಅದರ ಸಂಬಂಧ ಸ್ಟ್ರೈಟ್ ಮಾಡ್ಕೊಳ್ಳೋದು. ಇಲ್ಲಾಂದರೆ ನಾನು ಯೂಶ್ವಲಿ ಜಾಸ್ತಿ ಸ್ಟ್ರೈಟ್ ಮಾಡ್ಕೊಳ್ಳೋದು ಬಿಕಾಸ್ ಡ್ಯಾಮೇಜ್ ಆಗುತ್ತೆ. ಓ ದಿಸ್ ಈಸ್ ಮೈ ಔಟ್ಫಿಟ್ ಆಫ್ ದ ಡೇ. ಇನ್ನು ಫೇಸಿಗೇನು ಹಾಕಿಲ್ಲ, ಹಾಕೊಂಡು ಬಟ್ ಹಾಗೆ ಚಂದ ಕಾಣಿಸತೈತಲ್ಲ. ಇಲ್ಲೊಂದು ಕಟ್ ಐತಿ. ಎಸ್, ಇದನ್ನು ಫಸ್ಟ್ ಟೈಮ್ ಹಾಕ್ಕೊಂಡು ನಾನು ತೊಗೊಂಡು ಭಾಳ ವರ್ಷ ಆಗಿತ್ತು. ಆ್ಯಂಡ್ ಇದು ಭಾಳ ವರ್ಷದಿಂದ ನಮ್ಮ ಅಕ್ಕಂದೈತಿ. ಆ್ಯಂಡ್ ಎಸ್, ಫೇಕ್ ನೇಲ್ಸ್ ಹಾಕ್ಕೊಂಡಿನಿ. ಫೇಕ್ ಇದು ನಂದು ಉಗುರಿಗೆ ಸೆಟ್ ಆಗತ್ತಿಲ್ಲ, ಬಟ್ ಸ್ಟಿಲ್ ಓಕೆ ಫೈನ್. ಇನ್ನೊಂದು ಏನು ಹೇಳ್ಬೇಕಂತಂದ್ರೆ ಇದೇನೈತಲ್ಲ, ಮೇ ಬಿ ಹೈಲೈಟರ್ಸ್ ಇರಬೇಕು, ಶಿಮರ್ ಬ್ರಿಕ್ಸ್. ಓಕೆ, ಇದೇ ನಾನು ಭಾಳ ಇಷ್ಟಪಟ್ಟು ನಾಯ್ಕನಾಗಿನ ತರಿಸ್ಕೊಂಡಿದ್ದೆ. ಯಾವಾಗ ಅಂತಂದ್ರೆ ಮೇ ಬಿ ನಾನು ಕಾಲೇಜ್ ಟೈಮ್ನಾಗಿರ್ಬೇಕು. ಬಟ್ ನೋಡ್ರಿ, ಸ್ವಲ್ಪ ಯೂಸ್ ಮಾಡಿಲ್ಲ ಆಗಿನ ಮಟ್ಟ. ಸೊ ಇವತ್ತು ಫೈನಲಿ ಸ್ವಲ್ಪ ಹಚ್ಕೊಳ್ಳೋಣ ಅಂತ ಸ್ವಲ್ಪ ಶಿಮ್ರಿ ಹಾಕ್ಕೊಂಡೇನಿಲ್ಲಿ. ನಿಮ್ಗೆ ಕಾಣಿಸತ್ತಿಲ್ಲ, ಬಟ್ ಶೈನ್ ಹೊಡಿತೈತಿ. ಓಕೆ ಗೈಸ್, ಐ ಆಮ್ ರೆಡಿ. ಬಟ್ ಏನೂ ಯೂಸ್ ಇಲ್ಲ. ನಂದು
ಶಿಮಡಿ ಏನು ಕಾಣಿಸಲ್ಲ. ಇದು ಇಷ್ಟು ಹೊಲಸು ಕಾಣಿಸತ್ತಲ್ಲ ಕೈಗೆ, ನನ್ನ ಕೈ ಫುಲ್ ಬ್ಲ್ಯಾಕ್ ಆಗಿಬಿಟ್ಟೈತಿ, ಪಿಂಕ್ ಫುಲ್ ಎದ್ದು ಕಾಣಿಸತೈತಿ. ಬಟ್ ಇರ್ಲಿ, ಇಟ್ಸ್ ಓಕೆ, ನೋ ಇಶ್ಯೂಸ್. ಆ್ಯಂಡ್ ಐ ಆಮ್ ಜಸ್ಟ್ ಲವಿಂಗ್ ದಿಸ್ ಮೋತಿ ವಾಲಾ ಹಾರ್. ಓಕೆ, ಫುಲ್ ಔಟ್ಫಿಟ್ ಆಮೇಲೆ ಅಲ್ಲಿ ಹೋದ್ಮೇಲೆ ತೋರಿಸ್ತೀನಿ. ಅವನಿಗೆ ಎಬ್ಸತಾನ. ಇವ್ರದ್ದೇನಿಲ್ಲ ರೆಡಿ ಆಗೋದು, ಹಿಂಗೆ ಸೀದಾ ಬರೋರು ಇವ್ರು. ನೋಡಿ ಮಲ್ಕೊಂಡ ನೀನು ಅಣ್ಣ. ಹೇಳ್ರಿ ಎಲ್ಲಿ ಹೊಂಟೀವಿ? ಪಾರ್ಟಿ ಮಾಡಕ್. ಏನು ಪಾರ್ಟಿ? ನೀನೇ ಕೊಡ್ಸಾತಿ. ಎಲ್ಲ ಹೊಂಟೀವಿ ನಾವು ಅಪ್ಸರವಾಡ. ಅಪ್ಸರವಾಡ ಮರಾಠಿ ಹಂಗೈತಿಲ್ಲ ಹೆಸರು. ಅಪ್ಸರ ಟಾಕೀಸ್ ಅದೈತೆ ಅದು. ಹೌದೇನ? ಓಹೋ, ಅಪ್ಸರವಾಡ. ಇಲ್ಲೊಂದು ಅಪ್ಸರ ಟಾಕೀಸ್ ಐತೆ, ಅದಕ್ಕೆ ಅಪ್ಸರವಾಡ ಅಂತ ಇಟ್ಟಾರ. ನೋಡೋಣ, ನಾನು ಯಾವತ್ತೂ ಹೋಗಿಲ್ಲ, ಹೆಂಗಿರ್ತೈತೆ ಅಲ್ಲಿ ಹೋಗಿ ತೋರಿಸ್ತೀವಂತ. ನಮ್ಮ ಅಣ್ಣ ಮತ್ತು ತಂಗಿ ಇಬ್ರು ಹೋಗ್ಯಾರ, ವಿಚಾರ ಮಾಡ್ಲಿಕ್ಕತ್ತಾರ. ಏನು ವಿಚಾರ ಮಾಡತ್ತಾರೋ ಇಲ್ಲೋ, ಕೇಕ್ ಐತೋ ಇಲ್ಲೋ. ಅಲ್ಲಿ ವಿದೌಟ್ ಪ್ರಿಪ್ರೇಷನ್ ಬಂದಾರ ಇಲ್ಲಿ ನನಗೆ ಲಾಸ್ಟ್ ಟೈಮ್ ಪ್ರಮೋಷನಿಗೆ ಕರೆದಿದ್ರು, ಲೈಕ್ ಸ್ಲೈಸ್ ಆಫ್ ಹೆವನ್ ಅಂತ. ಕೇಕ್ ಟೇಸ್ಟ್ ಮಸ್ತ್ ಇತ್ತು, ಅದಕ್ಕೆ ವಾಪಸ್ ನಾ ಇಲ್ಲೇ ತಗೋರಿ ಅಂತ ನಾನು ಡಿಮಾಂಡ್ ಮಾಡೀನಿ. ಅದಕ್ಕೆ ಅವ್ರು ಕೇಕ್ ತೊಗೊಂಬರ್ಲಿಕ್ಕೆ ಹೋಗ್ಯಾರ. ಸೊ ಕೇಕ್ ಹೆಂಗಿರ್ತೈತೆ ನಿಮಗೂ ನಾನು ತೋರಿಸ್ತೀನಿ. ಸೊ ಫೈನಲಿ ವಿ ಅರೈವ್ಡ್ ಟು ಅಪ್ಸರವಾಡ. ನಮ್ಮ ತಂಗಿ ಪಾಪಡ ತರಿಸಿ ಪಾಪಡ ಹಂಗೆ ಆಗ್ಲಿಕ್ಕತ್ತ. Do you want to know? Well, I've been thinking about you, and I think you'll have to listen, because the sun is up, it's a beautiful day. My beginning will be as bright as the sun. Come, won't you come along? And it feels so bright, it's like luck is raining on me. Go and ಸೊ ಎಸ್ ಗೈಸ್, ಫೈನಲಿ ನಾವು ನಮ್ದು ಪಾರ್ಟಿ ಮುಗಿಸ್ಕೊಂಡು ವಾಪಸ್ ಮನೆಗೆ ಹೊಂಟೀವಿ. ಮಸ್ತಾಗೆ ಸೊಲಾಪುರ ಹೈವೇ ಮೇಲೆ ಬಿಜಾಪುರದ. ಸೊ ನಾವು ಹೋಗಿದ್ವಿ ಅಪ್ಸರವಾಡಾಗ. ಅಲ್ಲಿ ವೈಬ್ಸ್ ಮಸ್ತ್ ಐತಿ, ಎಲ್ಲಾನು ನೋಡಕ್ಕೆ ಕೂಡಕ್ಕೆ ಮಸ್ತ್ ಐತಿ. ಸೊ ಫುಡ್ಡು ತೊಗೊಂಡು ಬಂದಿದ್ವಿ. ಮ್ಯಾನೇಜರ್ ನೀಟಾಗೆ ಮಾತಾಡ್ಸಾತಿದ್ರು. ಅವ್ರದ್ದು ಫಾಲ್ಟ್ ಏನೈತಿ ಎಲ್ಲಾನು ನಾವು ಅವ್ರಿಗೆ ರಿವ್ಯೂ ನೀಟಾಗೆ ಕೊಟ್ರಿ. ಸೊ ಅವರು ಎಕ್ಸೆಪ್ಟ್ ಮಾಡ್ಕೊಂಡ್ರೆ. ಅಲ್ಲಿ ಇನ್ನೊಂದು ಮಿರಾಕಲ್ ಏನಾಗಿತ್ತು ಅಂತಂದ್ರೆ, ಮಸ್ತಾಗೆ ನಾ ಬಿಲ್ ಪೇ ಮಾಡೋಕ್ಕೆ ಹೋಗಿದ್ದೆ. ಅವಾಗ ಅವರು ಹೇಳಿದ್ರು ಡೈರೆಕ್ಟ್ ತಮ್ಮದೆಲ್ಲ ವೇಟರ್ಸಿಗೆ ಕರೆದಿ, ಇವ್ರು ಮೇಡಮ್ ಯಾವಾಗ ನಾ ಇರಲಿ ಬಿಡಲಿ ನೆಕ್ಸ್ಟ್ ಟೈಮ್ ಯಾವಾಗ ಬಂದ್ರೆ 5 to 10% ಡಿಸ್ಕೌಂಟ್ ಕೊಡ್ರಿ ಅಂತಂದರೆ, ನಾನು ಯಾಕಂತ ತಲೆಯೊಳಗೆ ಶಾಕ್ ಆಯ್ತು. ಸೊ ಅವಾಗ ಅವ್ರು ಹೇಳಿದ್ರು ನೆಕ್ಸ್ಟ್ ಲೈನ್ ಏನಂತಂದ್ರೆ, ನಾನು ಇವ್ರು ಫಾಲೋ ಮಾಡ್ತೀನಿ, ನಾ ಇವ್ರದ್ದು ಫ್ಯಾನ್ ಅದೀನಿ ಅಂತ ಹೇಳಿದ್ರು. ಸೊ ಕೇಳಿ ಖುಷಿ ಆಯ್ತು. ಸೊ ನೆಕ್ಸ್ಟ್ ಟೈಮಿಂದ ನನಗೆ 5 to 10% ಡಿಸ್ಕೌಂಟ್ ಕೊಡ್ತಾರಂತ. ನಿಮಗೆ ಈ ವಿಡಿಯೋ ಇಷ್ಟ ಆಗಿತ್ತಂದ್ರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ರಿ. ಹಿಂಗೆ ವಿಡಿಯೋ ನೋಡ್ಕೋತೀರಿ.